ಚೇತು ಚೇತು ಹೇಳಿ ಚೇತು ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ನಮ್ಮದು ಬ್ಲಾಗ್ ಸ್ಟಾರ್ಟಿಂಗ್ ಇತ್ತು ಬ್ಲ್ಯಾಕ್ ಕಾಫಿ ಎಲ್ಲೇನು ಇಟ್ಕೊಂಬರ್ತೀವಿ ಇಂಥ ಬ್ಲಾಗರಿಂದ ಇದು ನಮ್ದೆಲ್ಲ ಚೇತು ಹಂಗೆಲ್ಲ ಚೇತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಾವ ಬ್ಲಾಗ್ಸ್ ಇಲ್ಲ ಎಮ್ ಯು ಬ್ಲಾಗ್ಸ್ ಅಂತ ಇಲ್ಲ ಎಮ್ ಯು ಬ್ಲಾಗ್ಸ್ ಇಲ್ಲ ಬ್ಲಾಗ್ ಯಾವುದು ಎಮ್ ಯು ಬ್ಲಾಗ್. ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಟೀ ಕುಡಿಯೋಣ ಮಚ್ಚ ಅಂತ ನೈಟ್ ಕಾಲ್ ಮಾಡ್ದ. ಟೀ ಕುಡಿಯೋದೆಲ್ಲೋ ನಾನು ಕೊಯಂಬತ್ತೂರಲ್ಲಿ ಇರ್ತೀನಿ. ನಾನು ಎಲ್ಲಿಗೆ ಬೆಂಗಳೂರು ಬಂದು ಟೀ ಕುಡಿಯೋದು ಅಂತ ಹೇಳಿದ್ರೆ ಇಲ್ಲ ನೀವು ಬರಲೇಬೇಕಾದ ಒಂದೇ ಒಂದು ಹಠ, ನೈಟ್ ಇಡೀ ಏನೂ ತಿಂದಿಲ್ಲಂತೆ, ಬರೀ ಇಂಥದೆಯಾ ಅಂತ ಬಂದಿಲ್ಲಂತ. ಟೀ ಒಟ್ಟಿಗೆ ಕುಡಿಬೇಕಂತ ಹೇಳ್ಬಿಟ್ಟು ಬೆಳಿಗ್ಗೆ ಟೀನ ಈಗ ಕುಡಿತಿದ್ದೀವಿ. ನಾನು ಹೆಂಗೆ ಬಂದಿತ್ತಿಲ್ಲರಿ ಈ ಸರಿ ಬೈಕಾಗಲಿ ಕಾರಾಗಲಿ ಎಲ್ಲ ಬಂದಿಲ್ಲ, ಫ್ಲೈಟಲ್ಲಿ ಬರುವಂತ ಅಂದ್ಕೊಂಡು ಏನೋ ಫ್ಲೈಟಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಟ್ರೈನಲ್ಲಿ ಬಂದಿದ್ದೀನಿ ಬೆಂಗಳೂರಿಗೆ ಬಂದ ಮೇಯ್ನ್ ವಿಷಯ ಏನಂತ ಹೇಳಿದ್ರೆ ನಾನು ನಿಮಗೆ ಹೇಳ್ದಂಗೆ ಶಾರ್ಟ್ ಮೂವಿಯದ್ದು ಡಿಸ್ಕಷನ್ ಮಾಡೋಕ್ಕೋಸ್ಕರ ಬಂದು ನಮ್ಮ ಮೂವಿಯದ್ದು ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ರೈಟರ್, ಆರ್ಟ್ ಡೈರೆಕ್ಟರ್, ಎವ್ರಿಥಿಂಗ್ ಇವನೇ. ನಾವು ಸುಮ್ಮನೆ ಒಂದು ನೇಮ್ಸ್ ಹಾಕಿ ಡೈರೆಕ್ಟರ್ ಅಷ್ಟೇ. ಪ್ರಾಫಿಟ್ ಕೂಡ ಅವನಿಗೆ ಏನಕ್ಕಂತ ನಂಗೆ ಕನ್ಫರ್ಮ್ ಆಗುತ್ತೆ, ಅದ್ರಲ್ಲಿ ಒಂದು ನಯ ಪೈಸೆ ಸಿಗಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಎಲ್ಲ. ಅವನಿಗೆ ಎಂಜಾಯ್ ಮಾಡಲಿ ಎಲ್ಲ ಅವ್ರಿಗೆ. ಈಗ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಅಂತ ಕೇಳಿದ್ರೆ ಇವನಿಗೊಂದು ಚಡ್ಡಿ ತಗೊಳ್ಬೇಕಂತೆ, ನಂಗೊಂದು ಟೀ ಶರ್ಟ್ ತಗೊಳ್ಬೇಕು. ಯಾಕಂದರೆ ಡ್ರೆಸ್ ತಗೊಂಬರೋ ಅಭ್ಯಾಸನೇ ನನಗೆ ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಏನು ನಾವು ಎಗ್ ಬೋರ್ಗಡಿ ಹೆಲ್ಮೆಟ್ ಹಾಕಿದ ಹೋಗ್ತಿದ್ದಾನೆ ನೀವು. ನನಗೆ ನಂಬರ್ ಹೇಳ್ತೀನಿ ಗಾಡಿಯದ್ದು, ಯಾರು ಪೊಲೀಸರು ನೋಡ್ತಿದ್ದೆ ಅದೇ ಫೈನ್ ಹಾಕಿ ನೋಡಿ. ನಾ ಹೆಲ್ಮೆಟ್ ಹಾಕ್ತಾ ಇದ್ದೀನಿ, ಈ ಹೆಲ್ಮೆಟ್ ಹಾಕಿಲ್ಲ. ಅವೇರ್ನೆಸ್, ವೇರ್ ಹೆಲ್ಮೆಟ್ ಆ್ಯಂಡ್ ಡ್ರೈವ್ ದ ಸ್ಕೂಟಿ, ಬೈಕ್, ಕಾರು. ಕಲ್ಕಡೆ ಏನೋ ಮಲ್ಪಿರೋರು 6.5 hours later. ನೋಡಿ ನಮ್ಮದು ಓಲ್ಡ್ ಮೂವಿ ಅದು, ಹೀರೋಯಿನ್ ಇವರು ರಿಲೀಸ್ ಆಗಿಲ್ಲ. ಅದು ಬೇಡ, ಮುಂದೆ ರಿಲೀಸ್ ಆಗುತ್ತೆ. ಮುಂದೆ ಅದು ರಿಲೀಸ್ ಆಗಲ್ಲ, ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಬೇರೆ. Emotional damage. ಇವರು ಹೆವಿ ಗುಡ್ ಡ್ಯಾನ್ಸರ್. ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಬಟ್ ಹೆವಿ ದೊಡ್ಡ ಕೇಕ್ ನಮ್ಗೆ ಸೂಪರ್. ಎಸ್ ಪ್ಲೀಸ್ ಕೇಕ್ ಕಟ್ ಮಾಡಿ. ನಾಲ್ಕು ಪಾರ್ಟಿ ಕೊಡಕೊಂಡು ನೀನು ನನಗೆ ನೋಡಿ. ನಾವು ಪ್ಯೂರ್ ನಾನ್ ವೆಜ್ ತಿಂದರೆ ಅದು ಪಾಪ ಮಾಡ್ದಂಗೆ. ಆ್ಯಕ್ಚುಲಿ ಇದು ಜೀವನದಲ್ಲಿ ಇಂಥ ಪಾರ್ಟಿ ಯಾವತ್ತು ಮಾಡಬೇಕು ನೋಡಿ. ಮಿಡಲ್ ರೋಡಲ್ಲಿ ಫ್ಲೈಓವರ್ ಕೆಳಗಡೆ ಪಾರ್ಟಿ, ಬಟ್ ನೀವು ಸ್ಪಾನ್ಸರ್ ಇವರೊಬ್ಬರು ಆಡಿಯನ್ಸ್ ಪಾರ್ಟಿ ಕೊಡ್ತಾಳೆ. ಮೊಟ್ಟೆ ಈಗ ನೀವು ಕಾಯಿ ಕಟ್ ಮಾಡು ನೋಡಕ್ ಚೆನ್ನಾಗಿರಲ್ಲ ಮೇಡಮ್. ಅದೆಲ್ಲ ಹೇಳಂಗಿಲ್ಲ, ನಮ್ಗೆ ಮೊಟ್ಟೆ ಹೊಡಿಬೇಕಂದ್ರೆ ನಾವು ಬಂದಿರೋದು.
ಆ್ಯಕ್ಚುಲಿ ಏನು ಸಣ್ಣ ಕೇಕ್ ಅಂತ ಅನ್ಕೊಳ್ಬೇಡಿ, ಆ್ಯಕ್ಚುಲಿ 2ನೇ ಬರ್ಡೇ ಸೆಲೆಬ್ರೇಷನ್ ಮಾಡೋದು, ನಾವು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ವಿ. ನೋಡಿ ನಮಗೆ ಕೊಟ್ಟಿಲ್ಲ, ತಿನ್ನೋದು ನೋಡಿ ಅಂತ ಅಸಹ್ಯ ಅನಿಸ್ಬೇಕು ನಿಮಗೆ. ಅದೇ ಪಾಪ ಪ್ರಾರ್ಥನೆ ಎಷ್ಟು ಕಾಯ್ತಾ ಇದ್ದಾರೆ ನೋಡೋಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾನು ಸ್ವಲ್ಪ ಕೇಕ್ ತಿನ್ನಲ್ಲ, ನಾನು ಕೇಕ್ ಸ್ವೀಟ್ ತಿನ್ನಲ್ಲ, ತಿನ್ನೋದು ಪರವಾಗಿಲ್ಲ. ಏನು ಮಾಡೋದು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ತುಂಬಾ ಖುಷಿ ಆಯ್ತು. ನೀವು ಬಂದಿದ್ದಕ್ಕೆ ಅಷ್ಟು ದೂರದಿಂದ ಬಂದು ಸೆಲೆಬ್ರೇಟ್ ಮಾಡಿದ್ದಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಬರ್ತಿದ್ವಿ, ಆಗ್ತಾ ಇರಲಿಲ್ಲ ಗಾಡಿ ಎಲ್ಲ. ತಮಿಳ್ನಾಡಲ್ಲಿದ್ದೆ ನೀನು? ಬಂದೆ ಮೊನ್ನೆ, ಬರ್ಬೇಕಾದ್ರೆ ಗಾಡಿ ಪಂಚರ್ ಆಯಿತು, ಸಾರಿ ಗಾಡಿ ಪ್ರಾಬ್ಲಮ್ ಆಯಿತು. ಗಾಡಿ ಪ್ರಾಬ್ಲಮ್ ಆಯಿತು ಸ್ವಲ್ಪ, ನಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್. ತಂಗಿದು ಚಳಿಯಲ್ಲಿ ಬಂದಿದ್ದೀವಿ ಹಂಗೆ. ಎಸ್, ಈ ಖುಷಿಯೆಲ್ಲ ನಮಗೆ ಬೇಡ, ನಮ್ಗೆ ಏನು ಬೇಕು? ಪಾರ್ಟಿ ಬೇಕು. ಅಯ್ಯೋ ಅವ್ರು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಲ, ಮತ್ತೆ ಇದು ಸರಿ ಇಲ್ಲ. ಎತ್ತು ನಿಂಗೆ ಗೊತ್ತು. ಧನ್ವಿತ ನಮ್ಗೆ ಹೆಲ್ಪ್ ಮಾಡು ಪ್ಲೀಸ್, ನನಗೆ ಡ್ಯಾನ್ಸ್ ಕಲಿಬೇಕಂತ ತುಂಬ ಆಸೆ. ನಂಗೆ ಎಲ್ಲನೇ ಕಲಿಬೇಕಂತ ಆಸೆ, ಹೇಳ್ಕೊಡೋರು ಯಾರು ಇಲ್ಲ, ಅದೇ ಪ್ರಾಬ್ಲಮ್. ಅದು ಬೇಡ, ಅದು ಇಷ್ಟ ಇಲ್ಲ ನನಗೆ. ಏನಾಯ್ತು? 1 ನಿಮಿಷ ಈಗ ಹೇಳೋದು ಮತ್ತೆ ಹಂಗೆ ಬೇಡ ಮಚ್ಚ. 3, 2 ಈಗ ಮೊಟ್ಟೆ ಹೊಡೆಯುವ ಸೀನ್. ಈಗ ಎಲ್ಲಿ ಹೋಗ್ಬೇಕು? ನಾಳೆ ಚರ್ಚಿಗೆ ಹೋಗು, ಪರವಾಗಿಲ್ಲ. ಇವತ್ತಿಗೆ ಏನಾಯ್ತು? ಇವರಿಬ್ರು ಆ್ಯಕ್ಚುಲಿ ಮೊಟ್ಟೆ ಹೊಡಿತು ಅಂತ ಗಾಜಿ ಇವೆಲ್ಲ ಎದುರ್ಕೊಂಡು ನಿಂತಿದ್ದಾಳೆ. ಆ್ಯಕ್ಚುಲಿ ನಾವು ಮೊಟ್ಟೆ ಹೊಡಿತು ಅಂತ ಎದುರಿಕಾಗಲ್ಲ, ಮೊಟ್ಟೆ ಹೊಡಿಲ್ಲ. ಇದು ಈ ಕಡೆ ಯಾವಕ್ಕೆ? ಈ ಕಡೆ ಅವಳಿಗೆ 23 ವರ್ಷ ಆಗಿದ್ರು, ನಮಗೆ 5 ವರ್ಷ ಆಯ್ತಾ? 6 ವರ್ಷ ಆಯ್ತು. ಹಾಗೆ 6 ಇಯರ್ಸ್ ಆಗುತ್ತೆ, ಹಾಗೆ ಅವಳಿಗೆ 6 ವರ್ಷ ಅಂತ. ನಮಗೆ ಎಷ್ಟಾಗ್ತದೆ? ಹ್ಯಾಪಿ ಬರ್ತ್ಡೇ. ಲಾಸ್ಟಿಗೆ ಟಾಟಾ, ಬೈ 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 ಬೈ. ಇಷ್ಟೇ, ನೆಕ್ಸ್ಟ್ ಶಾರ್ಟ್ ಮೂವಿ ಆಗ್ತಿರೋದು ಮಾತಾಡೋದು.